ನೀವು ಕೂಡ ಈ ಯೋಜನೆಯನ್ನು ಇಂಥದ್ದೊಂದು ಯೋಜನೆಯನ್ನು ಮಾಡಿದರೆ ಮಕ್ಕಳ ಕಲಿಕೆಗೆ ಪೂರಕ ಅದ್ರ ಜೊತೆಗೆ ಒಂದು ಡಾಕ್ಯುಮೆಂಟೇಷನ್ ಆಗ್ತದೆ. ಆನಂತರ ಅದೇನಾಗ್ತದೆ ಅಂತಂದರೆ ಒಂದು ನಮ್ಮ ಇಲಾಖೆಗೆ ಅಥವಾ ನಾವು ಮಾಡಿರ್ತಕ್ಕಂಥ ಒಂದು ಇದಕ್ಕೆ ಒಂದು ಪೂರಕ ಮಾಹಿತಿಯನ್ನು ಕೊಟ್ಟಂಗಾಗ್ತದೆ. ನಿಮ್ಮನ್ನು ನೋಡಿ ಮತ್ತಷ್ಟು ಜನ ಟೀಚರ್ಸು ಅದನ್ನು ನಡೆಸಲಿಕ್ಕಾಗ್ತದೆ. ಇವತ್ತು ನಾನು ಇದೀಗ ಕಪ್ಪೆ ಅರಹಟ್ಟ ಶಾಸನದ ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ರು, ನಾಟಕ ಮಾಡಿದ್ರು ಅಂತ ಹೇಳಿದ್ರೆ ಅವರು ಕೊಟ್ಟು ಸುಭಾಷ್ ಸರ್ ಅಂತ ಅವ್ರು ಅರುಣ್ ಸರ್ ಅಂತ ಹೇಳಿ ಅವ್ರ ಆರ್ಟ್ ಆ್ಯಂಡ್ ಎಡ್ಯುಕೇಷನ್ ಮಾಡಿ ಒಳ್ಳೆಯ ಕೆಲಸ ದಾವಣಗೆರೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು 10 ನಿಮಿಷ ನಿಮ್ಮ ಮಕ್ಕಳು ನಾವು ಕೈ ಕೊಟ್ಟರೆ ಮಕ್ಕಳು ನಿಮ್ಮನ್ನೆಲ್ಲ ಮತ್ತು ಅವ್ರ ಹಿಂದೆ ಹೋಗ್ತಾರೆ. ಆ ರೀತಿ ಮಾಡ್ತಕ್ಕಂಥ ಕರಗತವನ್ನು ಕರಗತವನ್ನು ಮಾಡ್ತಾರೆ. ಹಾಗೆ ನಾವು ಎಲ್ಲರೂ ಕೂಡ ಬೆಳೆಯೋಣ, ನಾವು ಕೂಡ ಒಂದು ಯೋಜನೆ ಕೊಡೋಣ. ಏನು ಮಾಡಿದೀವಪ್ಪ ನಾವು ನಮ್ಮ ಸರ್ವಿಸ್ನೊಳಗೆ ಬರೀ ಸ್ಯಾಲ್ರಿ ತೊಗೊಂಡು ನೌಕರಿ ಮಾಡಿ ಸಿಗ್ನೇಚರ್ ಮಾಡಿ ಹೋದ್ವಾ? ಇಲ್ಲ, ಇಂಥದ್ದೊಂದು ಉಳಿಸ್ಮೇಲೆ ಆ ಶಾಲೆ ಒಳಗೆ ಅದಕ್ಕೆ ಒಂದು ಬಾರಿ ಅಂಥ ಒಂದು ನಿಮ್ಮ ಮೈಂಡ್ ಕನ್ವರ್ಟ್ ಮಾಡಿಕೊಂಡ್ರೆ ಆರ್ಟ್ ಆ್ಯಂಡ್ ಎಜುಕೇಷನ್ ಅಂತ ಮಾಡಿಕೊಂಡ್ರೆ ಏನು ಇಲ್ಲೇನ್ ಮಾಡೋಣ? ಇಲ್ಲ ಏನಿಲ್ಲ ಕಣೋ, ಅಮೆರಿಕಾ, ಚೀನಾ, ಜಪಾನ್ ಎಲ್ಲ ಏನ್ ಮಾಡ್ದಿ ನೋಡು. ಇವ್ರ ಜೊತೆ ಸೇರ್ಕೊಂಡು ಇವ್ರಿಗೆ ಅಟ್ಯಾಕ್ ಮಾಡಿ ಇವ್ರನ್ನೆಲ್ಲ ತಗೊಂಡು ಹೋಗ್ಬಿಡೋಣ. ಸುಮ್ನೆ ತಗೊಂಡು ಹೋಗ್ಬಿಡೋಣ. ಹೇಗ್ ತಗೊಂಡು ಹೋಗೋಣ? ನಿಂಗೆ ಗೊತ್ತಿಲ್ಲ ಇದರೊಳಗೆ ಅದ ಯಾವ್ದು ಸ್ಪೀಕರ್ ಹೋಗಿರ್ತದೆ ನಿಮ್ಗೆ ಕಾಣಿಸ್ತದೆ. ಯೋಜನೆಗಳನ್ನ ಬೋಧನೆಗೆ ಪೂರಕವಾಗಿರ್ತಕ್ಕಂತಹ ಸಮ್ಮಿಳಿತವಾಗ್ತಕ್ಕಂತಹ ರೀತಿಯಲ್ಲಿ ಬೋಧನೆಗೆ ಕಲಾ ಶಿಕ್ಷಣವನ್ನು ಯಾವ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶವಾಗಿ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲರೂ ತೊಡಗಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಈ ಒಂದು ಕಲಿಸಿ ಯೋಜನೆಯ ಕಾರ್ಯಕ್ರಮ ನಿರ್ವಾಹಕಿಯಾಗಿರ್ತಕ್ಕಂತಹ ಶ್ರೀಮತಿ ರಾಧಿಕಾ ಭಾರದ್ವಾಜ್ ಮೇಡಮ್ ಅವರು ಇದ್ದಾರೆ. ಈ ಒಂದು